ನಾವು ಕಾಡಿಗೆ ಬಿಡೋದು ಮೇನ್ ಉದ್ದೇಶ ಏನಂದ್ರೆ ಅದು ವೈಲ್ಡರ್ನೆಸ್ ಇರಲಿ ಅಂತೇಳಿ. ಸೊ ಫುಲ್ ನಾವು ಇಲ್ಲೇ ಸಾಕೊಂತ ಇದ್ರೆ ಅದು ಆಲ್ಮೋಸ್ಟ್ ಸಾಕು ಪ್ರಾಣಿ ಥರನೇ ಆಗೋಗ್ಬಿಡ್ತದೆ. ಅದು ವೈಲ್ಡರ್ನೆಸ್ ಮರ್ತೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಾಡಿಗೆ ಬಿಡ್ತೀವಿ. ಫುಡ್ ಇದನ್ನು ಕೂಡ ಮಾಡ್ತೇವೆ. ನಮಗೆ ಪ್ರೆಸೆಂಟ್ ಬರ್ತಾ ಇರೋದು ನಾವೇನಾದರೂ ಎಂಟೈರ್ ನಾವು ಕಾಡಿಗೆ ಬಿಡೋದಿಲ್ಲ, ನಾವು ಇಲ್ಲೇ ಸಾಕೊಂತೀವಿ ಅಂದರೆ ಪರ್ ಮಂತ್ ನಮಗೆ ಒಂದು ಮಿನಿಮಮ್ 6 to 7 lakhs ಒಂದು ಆನೆಗೆ ಬೇಕಾಗ್ತದೆ. ಸೊ ನಾವು ಇಲ್ಲಿ ಕಾಡಿಗೆ ಕಳಿಸೋದ್ರಿಂದ ನಮಗೆ ಆಲ್ಮೋಸ್ಟ್ 3 to 4 lakhs ಎಂಟೈರ್ ಮುಗ್ದೋಗ್ತದೆ. ಅರೌಂಡ್ 5 lakhs ನಮಗೆ ಇವಾಗ ಬೇಕಾಗೋದು ಮಿನಿಮಮ್. ಅದಕ್ಕೆ ಹೇಳೋದು ಸರ್, ಆನೆ ಸಾಕಾಗಲ್ಲ ಅಂತ. ಏನಾದರೂ ಜೀವನದಲ್ಲಿ ಸಾಕ್ಬೋದು, ಆನೆ ಸಾಕಾಗಲ್ಲ. ನೀನು ಅಷ್ಟು ಸ್ಥಿತಿವಂತ ಆಗಿದ್ರೆ ಆನೆ ಸಾಕಿ ನೋಡು ಅಂತ ಊರ್ ಕಡೆ ಎಲ್ಲ ಚಾಲೆಂಜ್ ಆಗ್ತಾ ಇರ್ತಾರೆ ನೋಡಿ, ಅದಕ್ಕೆ ಆನ್ಸರ್ ಸಿಕ್ತು. 7 ಲಕ್ಷ ಎಲ್ಲಿ ತರಕಾಗುತ್ತೆ ಸರ್? ಹೌದು, ಅಂದ್ರೆ ಒಂದು ಆನೆಗೆ ನಾವು 24 hours ನಾವು ಕ್ಯಾಂಪಲ್ಲೇ ಇಟ್ಕೊಂತೀವಿ, ಕಾಡಿಗೆ ಬಿಡಲ್ಲ ಅಂದ್ರೆ ನಮಗೆ 6 to 7 lakhs 1 month ಬೇಕಾಗ್ತದೆ. ಒಂದು ಆನೆಗೆ ಇಲ್ಲಿ ಎಷ್ಟು ಆನೆ ಇದೆ ಹಾಗಾದ್ರೆ? ಟೋಟಲಿ 23 ಆನೆ ಇದೆ. 23 into 6 ಅಷ್ಟು ನಮಗೆ ಬೇಕಾಗ್ತದೆ. ಅಂದ್ರೆ 24 hours ನಾವು ಇಲ್ಲೇ ಇಟ್ಕೊಳ್ಳೋದಾದ್ರೆ ಕೋಟಿಗಟ್ಟಲೆ ಆಗೋಯ್ತು. ಅದು ಬಟ್ ಇವಾಗ ಏನಾಗ್ತದೆ, ನಾವು ಆಲ್ಮೋಸ್ಟ್ ನಾವು ಕಾಡಿಗೆ ಬಿಡೋದ್ರಿಂದ ನಮಗೆ ಇಲ್ಲೇನಾಗ್ತದೆ ಅಂದರೆ ಎಲ್ಲ ಆನೆಗೂ ಸೇರಿಸಿ ಒಂದು ತಿಂಗಳಿಗೆ ನಮಗೆ 5 to 5.5 lakhs ಬರುತ್ತೆ, 23 ಆನೆ ಸೇರಿಸಿ. ಓಕೆ, ಓ ಎಷ್ಟು ಅರ್ಧ ಖರ್ಚು ಫುಲ್ ಮಿಕ್ಕೋಗೋಯ್ತು. ಓ ಹಾಗಾಗಿ ಸರ್, ಏನು ಇದ್ರ ಹಿನ್ನೆಲೆ, ಹೇಗೆ ಸ್ಟಾರ್ಟ್ ಆಯಿತು ಸಕ್ರೆಬೈಲು ಆನೆ ಶಿಬಿರ? ಈ ಸಕ್ರೆಬೈಲು ಆನೆ ಶಿಬಿರ ಏನಿದೆ ಇದು ಬ್ರಿಟಿಷರ ಕಾಲದಿಂದನೂ ಇಲ್ಲೇ ಇದೆ. ಮೇಜರಾಗಿ ಅವಾಗ ಏನಕ್ಕೆ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ವಿ ಅಂದರೆ ರಾಜರು ಒಂದು ಯುದ್ಧಕ್ಕೆ ಇರ್ಬೋದು, ಅಥವಾ ನಮ್ದೆಲ್ಲ ಅವಾಗೆಲ್ಲ ಹೇಗಿತ್ತು ಅಂದರೆ ಫಾರೆಸ್ಟಲ್ಲಿ ನಮ್ದು ಲಾಗಿಂಗ್ ಆಪರೇಷನ್ ಅಂತ ನಡೆಯೋದು. ಡಿಪಾರ್ಟ್ಮೆಂಟಿಂದನೇ ಕೂಡ ಒಣಗಿರೋ ಮರಗಳನ್ನ ಅಥವಾ ಬಿದ್ದಿರೋ ಮರಗಳನ್ನ ನಾವು ತೊಗೊಂಬಂದು ಅದನ್ನು ಕಟ್ ಮಾಡಿಬಿಟ್ಟು ನಾವು ಸೇಲ್ ಮಾಡ್ತಾ ಇದ್ವಿ. ಆ ಒಂದು ಆಪರೇಷನ್ಗೆ ಅವಾಗೆಲ್ಲ ಅಷ್ಟು ವೆಹಿಕಲ್ ಇರ್ತಾ ಇರಲಿಲ್ಲ. ಸೊ ಕಾಡೊಳಗಡೆ ನಮ್ದು ಈಸಿ ಮೂಮೆಂಟು ಇರ್ತಾ ಇರಲಿಲ್ಲ. ಸೊ ಹಾಗಾಗ್ಬಿಟ್ಟು ಏನು ರೋಡ್ ಇರೋದಿಲ್ಲ ಅಂತ ಕಡೆ ನಾವೆಲ್ಲ ಆನೆಗಳನ್ನ ಬಳಸ್ತಾ ಇದ್ವಿ ಲಾಗಿಂಗ್ ಆಪರೇಷನ್ ಆಗೋಕ್ಕೆ. ಅದಕ್ಕೋಸ್ಕರ ನಮಗೆ ಆನೆಗಳನ್ನ ಯೂಸ್ ಇತ್ತು. ತದನಂತರ ನಮ್ಮದು ಫಾರೆಸ್ಟ್ ಕನ್ಸರ್ವೇಷನ್ ಕೂಡ ಚೇಂಜ್ ಆಯಿತು. ಫಾರೆಸ್ಟ್ ಕನ್ಸರ್ವೇಷನ್ ಹೆಂಗೆ, ನಮ್ಮದು ಪ್ರೊಡಕ್ಷನ್ ಅನ್ನೋದಕ್ಕಿಂತ ಕನ್ಸರ್ವ್ ಮಾಡಬೇಕು ಅಂದಾಗ ಇದನ್ನು ನಾವು ಯಾವುದೇ ರೀತಿ ಲಾಗಿಂಗ್ ಆಪರೇಷನ್ ಇರ್ಬೋದು, ಡಿಪಾರ್ಟ್ಮೆಂಟಲ್ ಆಪರೇಷನ್ಗೆ ಬಳಸೋದಿಲ್ಲ. ಇವಾಗ ನಮ್ಮ ಮೇನ್ ಪರ್ಪಸ್ ಇಲ್ಲಿ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ, ಈಗ ಎಷ್ಟೋ ಜನಗಳಿಗೆ ವೈಲ್ಡ್ ಅನಿಮಲ್ಸ್ ಕಾಣಿಸೋದಿಲ್ಲ. ಎಷ್ಟೋ ನಮ್ದೆಲ್ಲ ಎಕ್ಸ್ಟಿಂಕ್ಟ್ ಆಗಿಬಿಟ್ಟಿದೆ ಒಳ್ಳೊಳ್ಳೆ ಸ್ಪೀಸೀಸ್. ಮೊದಲೆಲ್ಲ ಚೀತಾ ಎಲ್ಲ ಇಂಡಿಯಾದಲ್ಲಿ ಇತ್ತು, ಇವಾಗ ಚೀತಾನೇ ಇಲ್ಲ. ಸೊ ಆ ಥರ ಕಳೆದೋದಾಗ ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಇರೋದಿಲ್ಲ ನಾವು ವೈಲ್ಡ್ ಅನಿಮಲ್ಸ್ ಬಗ್ಗೆ, ಫಾರೆಸ್ಟ್ ಬಗ್ಗೆ. ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆನೆಗಳು ನಮಗೆ ಎಷ್ಟು ಇಂಪಾರ್ಟೆನ್ಸು ನಮಗೆ, ಅಥವಾ ಇದು ಮುಂದಿನ ಪೀಳಿಗೆಗೆ ಅನ್ನೋದನ್ನ ಒಂದು ಎಜುಕೇಷನಲ್ ಪರ್ಪಸ್ ಅವ್ರಿಗೆ ತೋರ್ಸೋಕ್ಕೋಸ್ಕರ ಒಂದು ಕ್ಯಾಂಪ್ ಇದು ಮಾಡ್ತೀವಿ. ಇಲ್ಲಿ ಟೂರಿಸ್ಟಿಗೆ ಒಂದು ರಿಕ್ರೆಷನ್ ಆಗ್ತದೆ, ಇಲ್ಲಿ ಬಂದವರಿಗೆ ಒಂದು ಎಜುಕೇಷನ್ ಆಗ್ತದೆ. ಇವೆರಡರ ಜೊತೆ ನಾವು ಮೇಯ್ನ್ ಏನಂದರೆ, ನಾವು ಯಾವುದೇ ಒಂದು ಪುಂಡಾನೆ ಇರ್ಬೋದು, ಕಾಡಲ್ಲಿ ಒಂದು ಗಲಾಟೆ ಮಾಡ್ತಾ ಇರುತ್ತೆ, ಅದನ್ನು ಹಿಡಿಬೇಕು ಅಂತ ಅಂದಾಗ ನಮಗೆ ಸಾಕಾನೆ ಬೇಕೇ ಬೇಕು. ಅದೆಷ್ಟೇ ಬಲಿಷ್ಠವಾಗಾನೆ ನಾವು ಹೋಗ್ಬಿಟ್ಟು ಇಲ್ಲಿ ಹಿಡಿಯೋದಕ್ಕಾಗೋದಿಲ್ಲ, ನಾವು ಹಿಡಿಯೋದಕ್ಕಾಗಲ್ಲ. ನಮಗೆ ಸಾಕಿರೋ ಆನೆನೇ ನಮ್ಗೆ ಸಾಕಾನೆನೇ ಬೇಕಾಗ್ತದೆ. ಅದನ್ನ ನಮ್ದು ತಗೊಂಡು ಹೋಗ್ಬಿಟ್ಟು ನಾವು ಆಪರೇಷನ್ನ ಮಾಡ್ತೀವಿ. ಟ್ರಾನ್ಸ್ಕುಲೈಸ್ ಮಾಡಿಬಿಟ್ಟು ಆನೆಗಳನ್ನ ತೊಗೊಂಬರೋದು, ಆಫ್ ರೋಡಿಂದ ಆನ್ ರೋಡಿಗೆ ತೊಗೊಳೋದು, ಅದನ್ನ ಪಳಗ್ಸೋದಕ್ಕೋಸ್ಕರ ಎಲ್ಲ ನಮಗೆ ಬೇಕಾಗ್ತದೆ ಕಾಡಾನೆ.